ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಸಡನ್ನಾಗಿ ಪಾನಿಪುರಿ ಬೇಕು ಅಂತ ಕೇಳಿದ್ದಕ್ಕೆ ಮನೇಲಿರುವಂತಹ ಸಾಮಾನ್ಯ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾನು ಪಾನಿಪುರಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ 2 ಲೋಟ ಅಷ್ಟು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಹರಳುಪ್ಪನ್ನ ಬೆರೆಸ್ತಾ ಇದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಖಾರ ಕಡಿಮೆ ಇರುವಂತಹ ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಬಳಸಿದ್ದೀನಿ. ಖಾರ ಜಾಸ್ತಿ ಇದ್ದರೆ 2 ಮೆಣಸಿನ್ಕಾಯಿ ಹೆಚ್ಚಾಕೊಳ್ಳಿ ಸಾಕು. ನಾನು ಸ್ವೀಟ್ ಪಾನಿ ಮಾಡ್ತಿರೋದ್ರಿಂದ ನಾನು ಇಷ್ಟು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಸಿಹಿ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕೋಬಹುದು ನೀವು. ಇದರ ಜೊತೆಗೆ ಸ್ವಲ್ಪ ಪುದೀನ ಹಾಗೂ ಶುಂಠಿನ ನಾನು ಜಜ್ಜಿ ಈ ಥರ ತರಿತರಿಯಾಗಿರೋ ರೀತಿಯಲ್ಲೇ ಹಾಕಿ ಬೆರೆಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಕೂಡ ಹಾಕಿ ಅದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನಂತರ ಸ್ವಲ್ಪ ಅದನ್ನು ಕುದಿಯೋಕ್ಕೆ ಬಿಡಿ. ಈ ಥರ ಹುಣಸೆ ರಸ ಎಲ್ಲ ಇಳ್ಕೋಬೇಕು. ಹಾಗೆ ಮೆಣಸಿನಕಾಯಿನ ಕಲರ್ ಕೂಡ ಬದಲಾಗಬೇಕು. ಈಗ ಪಾನಿ ಆರಕ್ಕೆ ನಾವು ಬಿಡೋಣ. ಅಷ್ಟರಲ್ಲಿ ಪಾನಿಪುರಿಗೆ ಬೇಕಾಗಿರುವಂತಹ ಪುರಿನ ನಾವು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಡ್ಡು ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕೆ ಜೀರಿಗೆ ಹಾಕಿ ನೋಡಿದೆ, ಎಣ್ಣೆ ಚೆನ್ನಾಗಿ ಕಾದಿತ್ತು. ಈಗ ರೆಡಿಮೇಡ್ ಪಾಪಡ್ ಸಿಗುತ್ತೆ ನಿಮಗೆ, ಪಾನಿಪುರಿ ಪಾಪಡ್ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ಹಾಕಿ ನಾನೀಗ ಪಾನಿಪುರಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ನೋಡಿ ಇಷ್ಟು ಚೆನ್ನಾಗಿ ಪಾನಿಪುರಿ ಉಬ್ಬಿ ಬರುತ್ತೆ. ಹಾಗಾಗಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡಿ ನೀವು ಅದನ್ನು ಕರ್ಕೋಬೇಕಾಗತ್ತೆ. ಮನೆಯಲ್ಲಿ ಸಂಜೆ ಹೊತ್ತು ದಿಢೀರ್ ನೀವೇನಾದ್ರು ಚಾಟ್ಸ್ ತಿನ್ನಬೇಕು ಅನ್ನಿಸ್ದಾಗ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ಈಗ ಪಾನಿ ಮಾಡಿಟ್ಟಿದ್ದೀನಲ್ವ ಅದು ತಣ್ಣಗಾಗಿದೆ, ಹಾಗಾಗಿ ಅದನ್ನು ನಾನು ಸ್ವಲ್ಪ ಶೋಧಿಸ್ಕೋಬೇಕು. ಅದಕ್ಕೂ ಮುಂಚೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಹುಣಸೆ ರಸ ಹಾಗೂ ಮೆಣಸಿನ ರಸ ಚೆನ್ನಾಗಿ ಬೆರೆತ್ಕೊಳ್ಳಿ ಅಂತ ಹೇಳಿ. ಈ ಥರ ನಾನು 2 ಲೋಟಕ್ಕೆ ಆಗುವಷ್ಟು ಪಾನಿನ ನಾನು ಮಾಡ್ಕೊಂಡಿದ್ದೆ. ಪಾನಿಗೆ ತುಂಬ ಮುಖ್ಯವಾಗಿರೋದು ಉಪ್ಪು, ಹುಳಿ, ಖಾರ. ಅದು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಮಾಡ್ಕೋಬಹುದು. ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಆಲೂಗಡ್ಡೆಗೆ ನಾನು ಉಪ್ಪು ಹಾಕಿಲ್ಲ, ಯಾಕೆ ಅಂದರೆ ನಾನು ಮೇಲು ಉಪ್ಪು ಹಾಕೋದ್ರಿಂದ ವ್ಯತ್ಯಾಸ ಆಗುತ್ತೆ ಅಂತ. ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಜೊತೆಗೆ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಹಾಗೂ ಖಾರದ ಪುಡಿನ ನಾನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಟಾಣಿ ಇಲ್ಲಿ ನಾನು ತುಂಬ ಮೃದುವಾಗಿ ಬೇಯಿಸ್ಕೊಂಡಿದ್ದೀನಿ. ನನ್ನ ಮಗುಗೆ ಮೃದುವಾಗಿದ್ದರೆ ಇಷ್ಟ ಅಂತ ಹೇಳಿ. ನೀವು ಬೇಕಾದ್ರೆ ಸ್ವಲ್ಪ ಹಸಿ ಇರೋ ಹಾಗೆಯೇ ಬಟಾಣಿನ ಬೇಯಿಸ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಜೊತೆಗೆ ಟೊಮೆಟೊ ಹಾಕಿ ನಾನು ಅದನ್ನು ಸ್ಮೂತಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಫಿಂಗಿಗೆ. ಈಗ ಪೂರಿ ನಾನು ಈ ಥರ ಪಾನಿಪುರಿಗೆ ಹೇಗೆ ನೀವು ಸ್ಟಫಿಂಗಿಗೆ ಫಿಲ್ ಮಾಡ್ಕೋಬೇಕು ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ಪುರಿಗೆ ನಾನು ಈ ಥರ ಸ್ಟಫಿಂಗ್ಸ್ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲಾನ ನಾನು ಈ ಥರ ಲಾಸ್ಟಿಗೆ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ, ಯಾಕಂದರೆ ಕೆಲವ್ರಿಗೆ ಚಾಟ್ ಮಸಾಲ ಫ್ಲೇವರ್ ಇಷ್ಟ ಆಗೋದಿಲ್ಲ. ನನ್ನ ಮಗಳಿಗೂ ಅಷ್ಟಕ್ಕಷ್ಟೇ, ಹಾಗಾಗಿ ನಾನು ಸ್ವಲ್ಪ ಮೇಲ್ಗಡೆ ಒಂದು ರುಚಿಗೋಸ್ಕರ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮಿಕ್ಸ್ಚರ್ ಮನೇಲಿ ಯಾವುದಿತ್ತು ನಾನು ಅದನ್ನೇ ಸ್ವಲ್ಪ ಅದಕ್ಕೆ ಸ್ಟಫಿಂಗ್ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದ್ರೂ ಓಕೆ. ಈಗ ಪಾನಿಪುರಿ ಎಲ್ಲ ರೆಡಿಯಾಗಿದೆ. ಸೊ ಫಿಲ್ಲಿಂಗಿಗೆ ನಾನು ಪಾನಿ ಹಾಕ್ತಾಯಿದ್ದೀನಿ. ನಾನು ಸ್ವೀಟ್ ಪಾನಿ ಮಾಡಿರೋದ್ರಿಂದ ನನ್ನ ಮಗಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಪಾನಿನ ಜಾಸ್ತಿ ಹಾಕ್ಕೊಂಡು ಇಲ್ಲ ಡಿಪ್ ಮಾಡಿಕೊಂಡು ತಿಂತಾಳೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಕೂಡ ಪಾನಿಪುರಿನ ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.